ಇವತ್ತು ದೆಹಲಿಯಿಂದ ಬಂದ ಮೇಲೆ ನೇರವಾಗಿ ನಮ್ಮ ದ್ರಾಕ್ಷಿ ತೋಟಗಳು, ನಮ್ಮ ರೈತರ ದ್ರಾಕ್ಷಿ ತೋಟಗಳು ಮೊನ್ನೆ ಅಕಾಲಿಕ ಮಳೆಯಿಂದ ಕೆಲವು ಬೆಳೆಗಳು ಹಾಳಾಗಿದೆ. ಆ ತೋಟಗಳಿಗೆ ಆಲೆಕಲ್ಲು ಮಳೆ ಬಿದ್ದು ಹಾಳಾಗಿರೋದ್ರಿಂದ ಇವತ್ತು ಅವರ ತೋಟಗಳಿಗೆ ಭೇಟಿಯನ್ನು ಕೊಟ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಹೋಗಿ ನಷ್ಟ ಪರಿಹಾರವನ್ನು ಯಾವ ರೀತಿ ಕಟ್ಕೊಡ್ಬೇಕು, ವಿಮೆ ಏನು ಮಾಡಿಸಿದ್ದಾರೆ, ಆ ವಿಮೆ ಮಾಡಿಸಿದರೆ ಆ ವಿಮೆನ ಎಷ್ಟು ಬೇಗ ಅವರಿಗೆ ಹಣ ಬರುವಂಗೆ ಮಾಡಬೇಕು, ಇದನ್ನೆಲ್ಲ ಕೂಡ ಮಾಡಿ. ಯಾಕೆ ಪದೇ ಪದೇ ಅಕಾಲಿಕ ಮಳೆ ಈ ಭಾಗದಲ್ಲಿ ಪ್ರತಿ ವರ್ಷ ಈ ಸಂದರ್ಭದಲ್ಲಿ ಬರ್ತಾಯಿದೆ? ಮಾರ್ಚು, ಏಪ್ರಿಲು, ಒಂದೊಂದು ಸಲ ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳ ಮಧ್ಯೆ ಬೀಳ್ತಾಯಿದೆ. ಹಾಗಾಗಿ ಯಾಕೆ ಇದು ಅಂತ ನಾನು ಸಂಬಂಧಪಟ್ಟಂಥ ವಿಜ್ಞಾನಿಗಳನ್ನ ಕೂಡ ಮಾತಾಡಬೇಕು ಅಂತ ಇದ್ದೇನೆ. ಇದೇ ಭಾಗದಲ್ಲಿ ಅದು ಕೆಲವು ಕುಚ್ಚುಗಳಲ್ಲಿ ಮಾತ್ರ ಬೀಳ್ತದೆ. ಒಂದಷ್ಟು ತೋಟಗಳು 1 ಗ್ರಾಮದಲ್ಲಿ, 2 ಗ್ರಾಮದಲ್ಲಿ, ಇದು ಅನೇಕ ವರ್ಷಗಳಿಂದ ಇದು ನಾನು ನೋಡ್ತಾನೇ ಇದ್ದೆ. ಇದಕ್ಕೆ ಒಂದು ಅಂತಿಮವಾಗಿ ಏನಾದರೂ ಒಂದು ಸೊಲ್ಯೂಷನ್ ಕಂಡುಹಿಡ್ಕೋಬೇಕು ಅಂತೇಳಿ ವಿಚಾರ ಮಾಡ್ತಾಯಿದ್ದೀವಿ. ಇದರ ಜೊತೆಗೆ ಇವತ್ತು ಏನು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ರೈತರ ಆದಾಯವನ್ನು ಹೆಚ್ಚುವರಿ ಮಾಡಬೇಕು, 2 ಪಟ್ಟು ಹೆಚ್ಚು ಮಾಡಬೇಕು ಅಂತ ಉದ್ದೇಶ ಮಾಡಿನೇ ಇವತ್ತು ಬೆಳೆಗೆ ವಿಮೆಯನ್ನು ಮಾಡಿರೋದು. ಇವತ್ತು ಪ್ರಧಾನಮಂತ್ರಿಗಳ ಫಸಲ್ ಬಿಮಾ ಯೋಜನೆ ಏನಿದೆ, ಇದು ರೈತರಿಗೆ ಭಾಳಷ್ಟು ಉಪಯೋಗಕಾರಿಯಾಗಿರೋದು. ಮತ್ತು ಅದೇ ರೀತಿ ಇವತ್ತು ನಮಗೆ ಮಳೆ ಆಧಾರಿತ ಪ್ರದೇಶ ಆಗಿರೋದ್ರಿಂದ ಇವತ್ತು ಸಿಂಚಾಯಿ ಯೋಜನೆಯಲ್ಲಿ ಪ್ರಧಾನಮಂತ್ರಿಗಳ ಸಿಂಚಾಯಿ ಯೋಜನೆ ಅಂದರೆ ಹನಿ ನೀರಾವರಿಯನ್ನು ಅಳವಡಿಸೋದು. ಅದಕ್ಕೆ ಭಾಳ ಮ್ಯಾಕ್ಸಿಮಮ್ ಸಬ್ಸಿಡಿಯನ್ನು ಕೊಡ್ತೀವಿ. ಕೇಂದ್ರ ಸರ್ಕಾರನೂ ಕೊಡುತ್ತೆ, ರಾಜ್ಯ ಸರ್ಕಾರನೂ ಅದಕ್ಕೆ ಕೊಡುತ್ತೆ, ಶೇರಿಂಗ್. ಮತ್ತು ರೈತರಿಗೆ ಕೃಷಿ ಸಮ್ಮಾನ್ ಯೋಜನೆಯಲ್ಲಿ, ರೈತರ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ 6,000 ರೂಪಾಯಿ ಪ್ರತಿ ವರ್ಷ ಕೊಡ್ತಾಯಿದ್ದೀವಿ. ಹಾಗಾಗಿ ರೈತರಿಗೆ ಮತ್ತಷ್ಟು ಆರ್ಥಿಕ ಚೈತನ್ಯ ಒದಗಿಸಲಿಕ್ಕೆ ಈ ಎಲ್ಲ ಯೋಜನೆಗಳನ್ನು ಪ್ರಚುರಪಡಿಸಬೇಕು. ಮತ್ತು ರಸಗೊಬ್ಬರಗಳು ಭಾಳ ಮುಖ್ಯವಾಗಿ ಸಾವಿರಾರು ಕೋಟಿ ಇವತ್ತು ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರನೇ ಭರಿಸ್ತಾ ಇದೆ. ರೈತರಿಗೆ ನಿಜವಾದಂಥ ಬೆಲೆ ಅವರು ಕೊಡ್ತಾ ಇಲ್ಲ. ಅತ್ಯಂತ ಸಬ್ಸಿಡಿ ಮೂಲಕ ಇವತ್ತು ಅವರು ಕೊಡ್ತಾವಂಥದ್ದು ಆಗ್ತಾಯಿದೆ. ಇವತ್ತು ನೀವು ನೋಡ್ತಾ ಇದ್ದೀರಿ, ಮಿಡ್ಲ್ ಈಸ್ಟಲ್ಲಿ ಯುದ್ಧ ಆಗ್ತಾಯಿದ್ರೂ ಕೂಡ ಇವತ್ತು ಯಾವುದೇ ಬೆಲೆಗಳನ್ನು ಹೆಚ್ಚು ಮಾಡ್ತೀರಾ, ಯಾವುದೇ ಇವತ್ತು ಗ್ಯಾಸು, ಪೆಟ್ರೋಲು, ಡೀಸೆಲ್ಲು ಕೊರತೆ ಇಲ್ದಿರ, ಎಲ್ಲೋ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ಬೋದು, ಆದರೆ 145 ಕೋಟಿ ಜನರಿಗೆ ಇವತ್ತು ಇಷ್ಟು ಕ್ರಮಗಳನ್ನು ತೆಗೆದುಕೊಂಡು ಇವತ್ತು ಇದನ್ನು ವ್ಯವಹರಿಸ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿಗಳಿಗೆ ನಿಜವಾಗ್ಲೂ ಕೂಡ ನಾವೆಲ್ಲ ಕೂಡ ಅಭಿನಂದನೆಗಳನ್ನು ಸಲ್ಲಿಸಬೇಕು.